ತೇಜಸ್ವಿ ಸೂರ್ಯಗೆ ಬೆಂಗಳೂರು ದಕ್ಷಿಣ ಟಿಕೆಟ್ ನೀಡಲಾಗಿದೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ತಪ್ಪಿದೆ ಟಿಕೆಟ್. ಬೆಂಗಳೂರು ದಕ್ಷಿಣ ಕ್ಷೇತ್ರದ್ದು ತೇಜಸ್ವಿನಿ ಮನೆಗೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಟಿಕೆಟ್ ಸಿಕ್ಕಿರುವಂತ ಬೆಂಗಳೂರು ದಕ್ಷಿಣದ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಈಗ ಆಲ್ರೆಡಿ ಅವರು ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು. ಈಗ ತೇಜಸ್ವಿ ಸೂರ್ಯ ಅವರು ಆಗಮಿಸಿರುವಂತದ್ದು ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ. ಬೆಂಗಳೂರು ದಕ್ಷಿಣ ಬಿಜೆಪಿಯ ಅಭ್ಯರ್ಥಿ ತೇಜಸ್ವಿನಿ ಅವರನ್ನ ಭೇಟಿಯಾಗಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಕ್ಷೇತ್ರದಲ್ಲಿ ಬೆಂಬಲಿಸುವಂತೆ ತೇಜಸ್ವಿ ಅವರು ಕೋರ್ಕೊಳ್ತಾ ಇದ್ದಾರೆ, ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರ ಬಳಿ. ಇಲ್ಲಿ ಶಾಸಕ ರವಿ ಸುಬ್ರಹ್ಮಣ್ಯ ಜೊತೆ ತೇಜಸ್ವಿ ಆಗಮಿಸಿದ್ರು. ಬಸವನಗುಡಿ ಬಿಜೆಪಿಯ ಶಾಸಕ ರವಿ ಸುಬ್ರಹ್ಮಣ್ಯ ಸಂಬಂಧಿ ಕೂಡ ಹೌದು ತೇಜಸ್ವಿ ಸೂರ್ಯ ಅವರಿಗೆ. ಸೊ ಹೀಗಾಗಿ ರವಿ ಸುಬ್ರಹ್ಮಣ್ಯ ಅವರ ಜೊತೆನೆ ತೇಜಸ್ವಿ ಸೂರ್ಯ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಬಂದರು. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ರವಿ ಸುಬ್ರಹ್ಮಣ್ಯ ಬಸವನಗುಡಿಯ ಶಾಸಕರು, ಹಾಗೆ ತೇಜಸ್ವಿ ಸೂರ್ಯ ಬಿಜೆಪಿಯ ಅಭ್ಯರ್ಥಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ. ಈಗಷ್ಟೇ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಬಂದಂತಹ ಸಂದರ್ಭ. ರವಿ ಸುಬ್ರಹ್ಮಣ್ಯ ಅವರು ಕೂಡ ನ್ಯೂಸ್ 18 ಕನ್ನಡದ ಜೊತೆ ಈಗ ಆಲ್ರೆಡಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ತೇಜಸ್ವಿನಿ ಅನಂತಕುಮಾರ್ಗೆ ತಪ್ಪಿದೆ ಟಿಕೆಟ್. ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಟ್ಟದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿ ನಾಯಕರಲ್ಲೇ ಭಾರಿ ಅಸಮಾಧಾನ ಉಂಟಾಗಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿ ನಾಯಕರಲ್ಲೇ ಭಾರಿ ಅಸಮಾಧಾನ ಉಂಟಾಗಿರುವಂತದ್ದು ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಒಡೆದು ಹೋಯಿತು ಬೆಂಗಳೂರು ನಾಯಕರ ಒಗ್ಗಟ್ಟು. ಈ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿದ್ದಾರ ಅಶೋಕ್ ಹಾಗೆ ವಿ ಸೋಮಣ್ಣ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ತೇಜಸ್ವಿ ಸೂರ್ಯ ಜೊತೆ ಬರಲು ನಾಯಕರು ಹಿಂದೇಟನ್ನ ಹಾಕಲು ಮುಂದಾಗಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಅಶೋಕ್ ಸೋಮಣ್ಣರಿಗೆ ಕರೆದರೂ ಕೂಡ ಬರಲಿಲ್ಲ. ತೇಜಸ್ವಿನಿ ಮನೆಗೆ ಬರಲು ಕರೆದಿದ್ರಂತೆ, ಆದ್ರೆ ತೇಜಸ್ವಿ ಸೂರ್ಯ ಕರೆದಿದ್ದಂತ ಹಿನ್ನೆಲೆ ಅವರು ಆದ್ರೂ ಕೂಡ ಬಂದಿಲ್ಲ. ತೇಜಸ್ವಿನಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಯತ್ನವನ್ನ ಮಾಡಲಾಗ್ತಾ ಇದೆ. ತೇಜಸ್ವಿ ಸೂರ್ಯ ರವಿ ಸುಬ್ರಹ್ಮಣ್ಯ ಅವರಿಂದ ಭಾರಿ ಯತ್ನವನ್ನ ಮಾಡಲಾಗ್ತಾ ಇರುವಂತದ್ದು. ತೇಜಸ್ವಿ ಯತ್ನಕ್ಕೆ ಸಿಗಲಿಲ್ಲ ಪಕ್ಷದ ನಾಯಕರ ಬೆಂಬಲ, ಅಂದ್ರೆ ಅಶೋಕ್ ಮತ್ತು ವಿ ಸೋಮಣ್ಣ ಅವರ ಬೆಂಬಲ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸಂತೋಷ್ ವಿರುದ್ಧವೂ ಕೂಡ ಕಮಲ ನಾಯಕರು ಅಸಮಾಧಾನಗೊಂಡಿದ್ದಾರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇನ್ನು ಅನಂತಕುಮಾರ್ ಬೆಂಗಳೂರಿಗಾಗಿ ಏನೆಲ್ಲ ಮಾಡಿದ್ದಾರೆ, ಬೆಂಗಳೂರಿಗೆ BL ಸಂತೋಷ್ ಕೊಡುಗೆ ಏನು ಅನ್ನುವ ಪ್ರಶ್ನೆ ಕೂಡ ಅವರು ಕೇಳ್ತಾ ಇರುವಂತದ್ದು ಬಿಜೆಪಿ ನಾಯಕರು. ಸಂತೋಷ್ ವರ್ತನೆಗೆ ಪಕ್ಷದ ನಾಯಕರು ಅಸಮಾಧಾನಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ BL ಸಂತೋಷ್ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರ ಮೇಲೆ ಅಸಮಾಧಾನಗೊಂಡಿದ್ದಾರೆ ಬಿಜೆಪಿ ನಾಯಕರು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸರ್, ರಮೇಶ್ ಹಿರೇಜಂಬೂರು, ಏನೆಲ್ಲ ಆಗ್ತಾ ಇದೆ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸದಲ್ಲಿ? ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತೊಂದ್ ಕಡೆ ಅಶೋಕ್ ಮತ್ತೆ ವಿ ಸೋಮಣ್ಣ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗದಂತ ಹಿನ್ನೆಲೆಯಲ್ಲಿ. ಪೃಥ್ವಿರಾಜ್ ಈಗಾಗಲೇ ಏನು ಯಡಿಯೂರಪ್ಪನವರ ಬಳಿಯಿಂದ ಬಿ ಫಾರಂ ಪಡೆದಿರುವಂತಹ ತೇಜಸ್ವಿ ಸೂರ್ಯ ಅವರು ನೇರವಾಗಿ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ನೀವು ನೋಡ್ತಿರುವುದು ಒಳಭಾಗದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸದಲ್ಲಿ ಈಗ ಸಭೆ ನಡೀತಾ ಇರುವಂತದ್ದು. ಇಲ್ಲಿ ಎಲ್ಲ ನಾಯಕರು ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು ಅನ್ನುವಂತ ಏನು ಒತ್ತಡವನ್ನ ಹೇರ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂತದ್ದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂತಹ ಘೋಷಣೆಯನ್ನ ಇಲ್ಲಿ ಕಾರ್ಯಕರ್ತರು ಕೂಗ್ತಾ ಇರುವಂತದ್ದು. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿರುವಂತದ್ದು ಸಾಕಷ್ಟು ಅಸಮಾಧಾನವನ್ನು ಸೃಷ್ಟಿ ಮಾಡಿದೆ. ಈಗಾಗಲೇ ಅಶೋಕ್ ಅವರು ಸೇರಿದಂತೆ ವಿ ಸೋಮಣ್ಣ ಹಲವಾರು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಜೊತೆಗೆ ಉಳಿದಂತಹ ಎಲ್ಲರ ನಾಯಕರು ಕೂಡ ನಾವು ಅವ್ರ ಜೊತೆ ನಿಲ್ಲೋಕ್ಕಾಗಲ್ಲ ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟಾದ್ರೂ ಕೂಡ ತೇಜಸ್ವಿ ಸೂರ್ಯ ಅವರು ತೇಜಸ್ವಿ ಅನಂತಕುಮಾರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅವ್ರ ಜೊತೆಗೆ ರವಿ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ, ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆಯೂ ಕೂಡ ಇನ್ನೂ ಅಸಮಾಧಾನ ಇನ್ನು ಹಾಗೆ ಇದೆ. ಆದರೆ ಚುನಾವಣೆಯಲ್ಲಿ ಇದು ಯಾವ ಮಟ್ಟಕ್ಕೆ ಪ್ರತಿಫಲವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಸಾಕಷ್ಟು ನಾಯಕರು ಇನ್ನೂ ಕೂಡ ನೀವು ನೋಡ್ತಾ ಇರಬಹುದು ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಏನು ಅಭಿಮಾನಿಗಳು
ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಎಸ್, ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಮ್ಮ ಪ್ರತಿನಿಧಿ ಅನಂತ್ ಕುಮಾರ್ ಅವರ ನಿವಾಸದ ಒಳಗಿಂದನೇ ಅಲ್ಲಿ ನೇರ ಸಂಪರ್ಕಕ್ಕೆ ಬಂದಿದ್ರು. ಅಲ್ಲಿ ಈಗ ಆಲ್ರೆಡಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ.